ಹಾಯ್ ಅಸ್ಸಲಾಮ್ ಅಲೈಕುಮ್, ವೆಲ್ಕಮ್ ಬ್ಯಾಕ್. ನನ್ನ ವಿಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಮಟನ್ ಮಿಕ್ಸ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದಂತ ಹೇಳಿ ನೋಡುವ. ಈಗ ನಾನು ಇದಕ್ಕೆ ಒಂದು ಪಿಡಿಯಷ್ಟು ಪುದೀನ ಸೊಪ್ಪು, ಒಂದು 10-12 ಹಸಿಮೆಣಸು, ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇದನ್ನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಪುದೀನಾನ ಸ್ವಲ್ಪ ಫ್ರೈ ಮಾಡಬೇಕು 1-2 ನಿಮಿಷ. ನೆಕ್ಸ್ಟ್ ನಾನು ಹಸಿಮೆಣಸು ತೆಗೆದಿಟ್ಟಿದ್ನಲ್ಲ ಅದನ್ನು ತೆಗೆದು ಸ್ವಲ್ಪ ಫ್ರೈ ಮಾಡಬೇಕು 1-3 ನಿಮಿಷ. ಒಳ್ಳೆ ಫ್ರೈ ಆದಮೇಲೆ ನಾನು ಕಟ್ ಮಾಡಿಟ್ಟಿರೋ ನೀರುಳ್ಳಿ ಇದೆಯಲ್ಲ ಅದಕ್ಕೆ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಒಳ್ಳೆ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬಂದಾದಮೇಲೆ ನೆಕ್ಸ್ಟ್ ಕಟ್ ಮಾಡಿಟ್ಟಿರೋ ಟೊಮೆಟೊ ಇದೆಯಲ್ಲ ಅದನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಮಸಾಲೆ ಆಗಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ಒಂದು ಗ್ಯಾಸಲ್ಲಿ ಕಡಾಯಿ ಇಟ್ಟು ಒಂದು 3 ನೀರುಳ್ಳಿಯನ್ನು ಕಟ್ ಮಾಡಿ ಬಿರಸ್ತ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಈ ಬಿರಸ್ತ ಬ್ರೌನ್ ಬಂದಮೇಲೆ ನಾನು ಈ ನೀರುಳ್ಳಿ ಇದೆಯಲ್ಲ ಈ ಮಸಾಲೆಗೆ ಹಾಕಿದ್ದೀನಿ. ಈ ಮಸಾಲೆಗೆ ಹಾಕಿ ಒಳ್ಳೆ ಫ್ರೈ ಮಾಡಬೇಕು, ಒಳ್ಳೆ ಮಸಾಲೆ ಹಾಕಲಿಕ್ಕೆ ಬಿಡಬೇಕು. ನೆಕ್ಸ್ಟ್ 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಗರಂ ಮಸಾಲ ಪೌಡರ್, 1-2 ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಗೂ 1-2 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದೆಲ್ಲ ಹಾಕಿ ಒಳ್ಳೆ ಮಸಾಲೆ ಮಿಕ್ಸ್ ಮಾಡಬೇಕು. ಒಳ್ಳೆ ಮಸಾಲೆ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾನು ಮಿಕ್ಸಿ ಗ್ರೈಂಡ್ಗೆ ಪುದೀನ ಸೊಪ್ಪಿನ ದಂಟು ಮತ್ತು ಕೊತ್ತಂಬರಿ ಸೊಪ್ಪಿನ ದಂಟು, ಒಂದು 3-4 ಹಸಿಮೆಣಸು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ನಾನು ಸ್ವಲ್ಪ ಗ್ರೈಂಡ್ ಪೇಸ್ಟ್ ಮಾಡ್ತೀನಿ. ಗ್ರೈಂಡ್ ಪೇಸ್ಟ್ ಆದಮೇಲೆ ಅದನ್ನು ನಾನು ಈ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಮತ್ತು ಆ ಮಿಕ್ಸಿಯಲ್ಲಿರೋ ಸ್ವಲ್ಪ ನೀರನ್ನು ಸ್ವಲ್ಪ ಹಾಕಬೇಕು. ಮಸಾಲೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಳ್ಳೆ ಲೋ ಫ್ಲೇಮಲ್ಲಿಟ್ಟು ಮಸಾಲೆ ಹಾಕ್ಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನಿಲ್ಲಿ ಮಟನನ್ನು ಅರಿಶಿನ ಮತ್ತು ಉಪ್ಪು ಹಾಕಿ ಚೆಂದ ತೊಳೆದು ಒಂದು ಕುಕ್ಕರ್ಗೆ ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು 3 ವಿಸಿಲ್ ಆಗೋ ತನಕ ಬಿಡ್ತೀನಿ. ನಿಮ್ಮ ಮಟನ್ಗೆ ಎಷ್ಟು ವಿಸಿಲ್ ನೋಡಿ ಬೇಯಿಸ್ಬೋದು. ನೆಕ್ಸ್ಟ್ ನಾ ಮಟನ್ ಬೆಂದಮೇಲೆ ಈ ಮಸಾಲೆಗೆ ಮಿಕ್ಸ್ ಮಾಡ್ತಿದ್ದೀನಿ. ಒಳ್ಳೆ ಮಸಾಲೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್. ನೆಕ್ಸ್ಟ್ ಮಸಾಲೆ ಹಾಕ್ತಾ ಬರುವಾಗ ಲಾಸ್ಟ್ ಅದ್ರ ಮೇಲೆ ಕಸೂರಿ ಮೇಥಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಮಸಾಲೆ ಮಾಡಲಿಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಪಲಾವ್ ಎಲೆ ಅದೆಲ್ಲ ತೊಗೊಂಡು ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ನಲ್ಲ ಗೀ ರೈಸ್ ಹೇಗೆ ಮಾಡೋದಂತ, ಅದೇ ಥರ ಒಂದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಗೀ ರೈಸ್ ಮಾಡಬೇಕು. ಅದಕ್ಕೆ ಬೇಕಾಗಿರೋ ಮಸಾಲೆ ಅದೆಲ್ಲ ಹಾಕಿ ನೀರು ಹಾಕಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕಿ ಒಂದು ವಿಸಿಲ್ ಆದಮೇಲೆ ನೋಡಿ ಗೀ ರೈಸ್ ಆದಮೇಲೆ ಈ ರೈಸನ್ನು ನಾನು ಈ ಮಸಾಲೆಗೆ ಮಿಕ್ಸ್ ಮಾಡ್ತಿದ್ದೀನಿ. ಈ ಮಟನ್ ಮಸಾಲೆಗೆ ಮಿಕ್ಸ್ ಮಾಡಿ ನಾನು 1 ಸ್ಪೂನಷ್ಟು ತುಪ್ಪ ಇದೆಯಲ್ಲ ಆ ತುಪ್ಪವನ್ನು ಮೇಲೆ ಈ ಅನ್ನದ ಮೇಲೆ ಲಾಸ್ಟಿಗೆ ಹಾಕಿ ಲೋ ಫ್ಲೇಮಲ್ಲಿ ಒಂದು 15-20 ನಿಮಿಷ ಲೋ ಫ್ಲೇಮಲ್ಲಿ ಇಡ್ತೀನಿ, ದಮ್ಮಿಗಿಡ್ತೀನಿ. ದಮ್ಮಿಗಿಟ್ಟಾದ್ಮೇಲೆ ನೆಕ್ಸ್ಟ್ ನಾನು ನೋಡಿ ಸರ್ವ್ ಮಾಡಿ ಟೇಸ್ಟ್ ಮಾಡಬೇಕು. ತುಂಬ ಸೂಪರ್ ಆಗಿರುತ್ತೆ. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ಶಾಲ್ಲ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ.